ನಮ್ಮ ಕಾಲೇಜಲ್ಲಿ ಶಾಮು ಅಂತ ಒಬ್ಬದ್ದು ಇದ್ದ. ಪಾಪ ಎಲ್ಲರೂ ನನ್ನ ರೇಗ್ಸೋರು ಗೊತ್ತಾ. ಅಮ್ಮ ನೀನು ಯಾವಾಗಮ್ಮ ಕಾಲೇಜ್ ಹೋಗಿದ್ದೆ? ನಾ ಏನು ಹೇಳ್ತೀನೋ ಅದನ್ನು ಕೇಳಿಸ್ಕೋಬೇಕು ಅಷ್ಟೇ. ಸರಿ ಸರಿ. ನಾನು ಎಲ್ಲಿದ್ದೆ? ರೇಗಿಸ್ತಾ ಇದ್ರು. ರೇಗಿಸ್ತಾ ಇದ್ರು. ನಂಗಂತೂ ತುಂಬಾ ಅಯ್ಯೋ ಅನಿಸ್ತಾ ಇತ್ತು. ನಾನೇ ಮೇಲ್ಬಿದ್ದು ಮಾತಾಡ್ಸಿದ್ರು ಮಾತೇ ಆಡ್ತಿರ್ಲಿಲ್ಲ. ಕಡೆಗೆ ನಾನು ಹೇಗೋ ಧೈರ್ಯ ಮಾಡಿ ಪ್ರಪೋಸ್ ಮಾಡಿಬಿಟ್ಟೆ. ಅದಕ್ಕೆ ಆ ಮನುಷ್ಯ ನಮ್ಮ ಮನೇಲಿ ಇದಕ್ಕೆಲ್ಲ ಒಪ್ಪೋದಿಲ್ಲ, ಹಂಗಂತಾರೆ ಹಿಂಗಂತಾರೆ ಅಂತ ಎಕ್ಸೆಪ್ಟ್ ಆಗ್ಬಿಡೋದ ಪ್ರಾಣಿ. ಆಮೇಲೆ ಏನು ಹೇಗೋ ನಾನೇ ಧೈರ್ಯ ಮಾಡಿ ಲವ್ ಮಾಡಿ ಓಡಿಸ್ಕೊಂಬಂದ್ಬಿಟ್ಟೆ. ಅಲ್ಲಮ್ಮ ಹೆಂಗ್ ಓಡಿಸ್ಕೊಂಡು ಬಂದೆ? ಸೈಕಲ್ ಮೇಲೆ ಕೂರಿಸ್ಕೊಂಡೆ, ಡಬ್ಬಲ್ ಹೊಡೆದೆ ಓಡಿಸ್ಕೊಂಬಂದ್ಬಿಟ್ಟೆ. ನಿಮ್ಮ ಮಗ ಬಂದ ಅನ್ಸುತ್ತೆ. ಅಯ್ಯೋ ಏನು ಮಾಡೋದೀಗ? ಸರಿ ಬಚ್ಚಿಟ್ಕೊ ನೀನು. ಹಾಂ, ನೀವೊಂದು ಕೆಲಸ ಮಾಡಿ, ಆಚೆಯಿಂದ ಲಾಕ್ ಮಾಡ್ಕೊಳ್ಳಿ, ನಾನು ಇಲ್ಲೆಲ್ಲೋ ಬಚ್ಚಿಟ್ಕೊತೀನಿ. ಸರಿ ಬೇಗ ಬೇಗ ಬಂದೆ. ಅಯ್ಯೋ ಬಾರೋ ನನ್ನ ರಾಜ, ಬಾರೋ ಕಂಡ. ಪಾಪ ನಮಗೋಸ್ಕರ ಎಷ್ಟೊಂದು ದುಡಿತೀಯ ನೀನು. ಬಿಸಿ ಬಿಸಿ ಅಡುಗೆ ಮಾಡಿ ಹಾಕ್ತೀನಿ ಬಾ. ಅಡಿಗೆ ಗಿಡಿಗೆ ಏನೂ ಬೇಡ, ಮೊದಲು ಆಚೆಗೆ ನಡೀರಿ ಫಸ್ಟು. ಯಾಕೋ ನಾವೇನ್ ಮಾಡಿದ್ವಿ? ಮೊದಲು ನಡೀರಿ, ಇವತ್ತೊಂದು ಗತಿ ಕಾಣಿಸ್ಲೇಬೇಕು. ನಡೀರಿ ನಡೀರಿ, ಬೇಗ 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 ಬೇಗ. ನೀವಿಲ್ಲೇ ಇರಿ, ಒಳಗಡೆ ಬರಬೇಡಿ. ವಸುಂಧರಾ ಗತಿ ತೋಳೆ ನೀನ್ ಬಾಯಿ ಕಟ್ಕೊ. ಅಮ್ಮ ನಿನ್ ಸರ್ಗಲ್ ಮೂಗು ಮುಚ್ಕೊ. ಯಾಕೆ? ಸಂಜು ಏನೋ ಮಾಡ್ತಿದ್ಯಾ? ಹೊಗೆ ಹಾಕ್ತಿದ್ಯೇನೋ? ಯಾಕೋ? ಸುಮ್ಮನೆ ರಾಮ. ಏನೋ ಮಾತ್ರ ಹಾಕ್ತಾ ಇದೀಯಾ? ಬೆಳಿಗ್ಗೆ ನಿಮ್ಮಿ ತಲೆ ಮೇಲೆ ಹಲ್ಲಿ ಬಿದ್ದಿತ್ತಲ್ಲಮ್ಮ, ಅದಕ್ಕೆ ಮನೇಲಿ ಬರೋ ಸೊಳ್ಳೆ ಜಾಸ್ತಿ. ಈ ಹೊಗೆನ್ ಮನೆ ಪೂರ್ತಿ ಹಾಕಿದ್ರೆ ಒಂದು ಹುಳಾನೂ ಇರಲ್ಲ. ಇರು ಬಂದೆ. ವಾವ್, ಬಡ್ಸು. ಇದು ನಿಮ್ ಕಡೆ ಸ್ವೀಟು. ವಾವ್, ಇದು ಮಸಾಲ್ ವಡೆ, ಇದು ಕಜ್ಜಾಯ, ಇದು ನಿಂಗೋಸ್ಕರನೇ ಸ್ಪೆಷಲ್ ಆಗಿ ಮಾಡಿರೋ ಸ್ಪೆಷಲ್ ಲೆಮನ್ ರೈಸು. ಅವ್ರಿಗೆ ಹಸುವೆ ಇಲ್ಲ ಅಂದ್ರು ಬಲವಂತ ಮಾಡಿ ಬಡಿಸ್ತಿದ್ಯಾ? ನಾನಿಲ್ಲಿ ಹಸ್ಕೊಂಡು ಸಾಯ್ತಿದ್ದೀನಿ, ನನ್ನ ಕಡೆ ಸ್ವಲ್ಪ ನೋಡಮ್ಮ. ನಿಂಗೇನು? ನೀನೇ ನಿಮ್ಮ ಮನೆಗೆ ಹೊಸಬಾನ? ಬೇಕಾದ್ರೆ ನೀನೇ ಹೊಂಟಿದ್ನು ತಗೋ. ಬಸ್ಸು ರುಚಿ ನೋಡು ಹೇಗಿದೆ ಎಲ್ಲ. ಸೂಪರ್. ಎಲ್ಲ ನಿಂಗೋಸ್ಕರನೇ ಸ್ಪೆಷಲ್ ಆಗಿ ಮಾಡಿರೋದು. ಥ್ಯಾಂಕ್ ಯು.
ಏನಮ್ಮ ಇದು? ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ, ಬರೀ ಸಪ್ಪೆ 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 ಸಪ್ಪೆ. ಇದನ್ನ ಯಾವ ನಾಯಿ ತಿನ್ನುತ್ತೆ? ತಿಂತಿಲ್ವೇನೋ ಇವಾಗ ಇವಳು? ಆಂಟಿ ನನ್ನ ನಾಯಿ ಅಂತಿದ್ದೀರಾ? ಅಯ್ಯೋ ಅಯ್ಯೋ, ನೀನೇನು ಹಾಗೆಲ್ಲ ಅನ್ಲಿಲ್ಲಮ್ಮ. ದೊಡ್ಡ ನೋಡೋದು ಇದಕ್ಕೇನು ಗೊತ್ತಾಗುತ್ತೆ? ನೀ ತಿನ್ನಮ್ಮ, ನೀ ನಮ್ಮನೆ ಮಹಾಲಕ್ಷ್ಮಿ ಇದ್ದಾಗೆ. ಇದೇನಮ್ಮ ಹಿಂಗ್ ಮಾಡಿದ್ಯಾ? ಹೊಟ್ಟೆ ಹಸ್ಕೊಂಡ್ ಬಂದಲ್ಲಮ್ಮ, ಬಾಯಿಗಿಡಕ್ ಆಗ್ತಿಲ್ಲ. ಇನ್ ಮುಂದೆ ಹೀಗೆ ಕಣೋ. ಇವ್ರ ಕಡಲೆಲ್ಲ ಸಪ್ಪಿಯಾಗಿ ಸ್ವೀಟ್ ಆಗಿ ತಿಂದೆ ಅಭ್ಯಾಸ. ತುಂಬಾ ಖಾರ ತಿನ್ನೋದು ಒಳ್ಳೇದಲ್ವಂತೆ ಕಣೋ ಮೈಗೆ. ನೋಡು ಇವಳನ್ನ ಸಪ್ಪೆ ಊಟ ಮಾಡಿ ಸ್ವೀಟ್ ತಿಂದು ಎಷ್ಟು ಮುದ್ದ ಪಳ್ಪಳ ಅಂತ ಹೊಳಿತಾ ಇದ್ದಾಳೆ. ಇನ್ಮೇಲಿಂದ ನಾವು ಇದೇ ಥರ ಊಟ ರೂಢಿ ಮಾಡ್ಕೋಬೇಕು. ಅಮ್ಮ ಇನ್ಮೇಲಿಂದ ನಾನು ಡೈಲಿ ಇದೇ ಥರ ಸಪ್ಪೆ ಊಟನೇ ಮಾಡ್ತೀನಿ. ಆಗ ನಾನು ವಸುಂಧರ ಥರ ಪಳ್ಪಳ ಅಂತ ಹೊಳಿತೀನಿ. ಮನೆ ಮಗಂಗಿಂತ ಬೇರೆ ಮನೆ ಹುಡುಗಿನೇ ಮೇಲಾಗ್ಬಿಟ್ಲ ನಿಂಗೆ? ಈ ತರ ಸಪ್ಪೆ ಖಾರ ಇಲ್ದಿರೋ ಅಡ್ಗೆ ತಿಂತಿದ್ರೆ ಶಕ್ತಿ ಎಲ್ಲಿಂದಮ್ಮ ಬರುತ್ತೆ? ಶಕ್ತಿನೇ ಇಲ್ಲಂದ್ರೆ ಕೆಲಸ ಎಲ್ಲಿಂದ ಮಾಡ್ಲಿ? ಇದೆಲ್ಲ ಬರುತ್ತೆ. ಆ ಕಡೆಯವ್ರು ಯಾರು ಮನುಷ್ಯರೇ ಅಲ್ವಾ? ಅವ್ರು ಯಾರು ಬದುಕೇ ಅಲ್ವಾ? ನೋಡು, ಇನ್ಮೇಲಿಂದ ನೀನು ವಸು ತಿನ್ನೋ ಅಂತ ಊಟನೇ ರೂಢಿ ಮಾಡ್ಕೋಬೇಕು. ಇಷ್ಟ ಆದ್ರೆ ಮನೇಲಿ ತಿನ್ನು, ಇಲ್ದ ಹೋದ್ರೆ ಫುಟ್ಪಾತಲ್ಲಿ ಕೈ ತೊಳ್ಕೊಳ್ದೆ ಖಾರವಾಗಿ ಬಿರಿಯಾನಿ ಮಾಡ್ತಾರಲ್ಲ, ಅದನ್ನ ತಿನ್ಕೊ ಹೋಗು. ನೀನ್ ತಿನ್ನಮ್ಮ ವಸು. ಹೇ, ಅದ್ ನಾನು ಮಾಡಿರೋ ಕಜ್ಜಾಯ ತಿನ್ನು ತಿನ್ನು. ಇಲ್ಲ ಮೊದಲು ಈ ವಡೆ ತಿನ್ನಿದ್ದು ನಾನೇ ಮಾಡಿದ್ದು. ಏನ್ ಹಾಗೆ ಬಾಯಿ ತುರುಕ್ಬೇಡ ಪಾಪ, ಆರಾಮಾಗಿ ತಿನ್ಲಿ. ನೀನ್ ಆರಾಮಾಗಿ ತಿನ್ನಮ್ಮ ವಸು. ಬಾರಿ ನಿಮ್ಮಿ, ನಾವು ಬಡಿಸ್ಕೊಳ್ಳೋಣ. ತಿಂತಿರೋದು ದನ ತಿನ್ನ. ನನಗೆ ದನ ಅಂತೀಯಲ್ಲ, ದನದ ಫುಡ್ಡೇ ನಿಂಗೂ ತಿನ್ನಿಸ್ತೀನಿ. ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಕೊಡೋದಿಲ್ಲ ಯಾಮಾರಿ, ನಾ ಒಳ್ಳೆ ಹುಡುಗ ಅಲ್ವಾ? ಏನಾಯ್ತು ವಸುಂದ್ರ? ನಿನ್ನ ನಾಚಿಕೆ ಆಗೋದಿಲ್ಲ ಹೆಣ್ಮಕ್ಳ ರೂಮಲ್ಲಿ ಬಂದು ಬಿಟ್ಕೊಳ್ಳೋದಕ್ಕೆ? ನಡಿ ಆಚೆಗೆ. ಕೇಳಮ್ಮ ಹಂಗ್ ಸರಿಯಾಗಿ. ಅಲ್ಲ, ಯಾರ್ ಪರ್ಮಿಷನ್ ತಗೊಂಡು ಈ ರೂಮಿಗೆ ಬಂದು ಈ ರೀತಿ ಮಲ್ಕೊಂಡಿದ್ಯಾ? ಇದು ವಸು ಮಲ್ಕೊಳ್ಳೋ ರೂಮು. ಬಾರಾಚೆಗೆ. ನಾನ್ ಬಿಡ್ಕೊಡೋದಮ್ಮ, ಬಿಡ್ಕೊಂಡಿಬೇಕಾರೆ ಇನ್ನೊಂದು ರೂಮ್ ಇದೆಯಲ್ಲ, ಬೇಕಾದ್ರೆ ನೀವು ಅಮ್ಮ ಮಗಳು ಆಚೆಗೆ ಮಲ್ಕೊಳ್ಳಿ. ಇಲ್ಲ, ಬಂದಾಗ್ಲಿಂದನೂ ನಾನು ಇದೇ ರೂಮಲ್ಲೇ ಮಲ್ಗಿರೋದು. ನಂಗೆ ಈ ರೂಮೇ ಅಡ್ಜಸ್ಟ್ ಆಗಿರೋದು. ನಾನ್ ಬಿಡ್ಕೊಡಲ್ಲ. ಏಯ್, ಈ ರೂಮ್ ನಿಂಗೆ ಬಿಟ್ಕೊಡಕ್ ಆಗೋದಿಲ್ಲ. ನಾ ಹೆಣ್ಮಕ್ಳು ಆಚೆ ಮಲಗಕ್ಕೂ ಆಗೋದಿಲ್ಲ. ಇರೋದು ನೀನೊಬ್ಬ ಗಂಡ್ ಪ್ರಾಣಿ. ನೀ ಎಲ್ಲಿ ಬೇಕಾದ್ರೂ ಮಲಗ್ತೀಯಾ, ನಿದ್ದೆ ಮಾಡ್ತೀಯಾ, ಕೊರ್ಕೆನೂ ಹೊಡಿತೀಯಾ. ನಡಿ ಆಚೆಗೆ. ಬೇಡಮ್ಮ, ಹೊಟ್ಟೆ ಉರಿಸ್ತಿದ್ಯಾ? ನಾನು ಹೊಟ್ಟೆ ಉರಿ ನಿಂಗೆ ತಟ್ಟುತ್ತೆ. ಮಗನ ಹೊಟ್ಟೆ ಉರಿ ತಾಯಿಗೆ ಏನ್ ತಟ್ಟೋದಿಲ್ಲ. ಸುಮ್ನೆ ಹೋಗ. ತಗೊಳ್ಳೋ, ನಿನ್ ಪಲ್ಲಂಗ ರೆಡಿ ಮಾಡ್ಕೊ. ಹೋಗೆಲ್ಲ ಕತ್ತೆ, ನನ್ಗೆ ಆಚೆ ಮಲ್ಕೊಳಕ್ ಆಗಲ್ವೇ? ಸರಿ, ಹಾಗಾದ್ರೆ 1 ಲಕ್ಷ ರೂಪಾಯಿ ಈಗ್ಲೇ ಕೊಡು. ಇವಳ ನಿಮ್ಮ ಮನೆಯಿಂದಾನೇ ಆಚೆ ಕಳಿಸ್ಬಿಡ್ತೀನಿ. ಮಾತೆತ್ತಿದ್ರೆ ಲಕ್ಷ ಲಕ್ಷ ಅಂತಾರಲ್ಲಪ್ಪ. ನನ್ನ ಜೀವ ಹಿಂಡ್ತಿಯಲ್ಲ, ನೋಡ್ಕೋತೀನಿ ಕಣೆ ನಿನ್ನ. ನೀನೇ ನೋಡ್ಕೊಳ್ಳೋದು. ನಾಳೆಯಿಂದ ನೋಡು, ನನ್ನ ಆಟ ಶುರು. ನಿನ್ನಂತ ಕೊಬ್ಬಿರೋ ಹುಡುಗಿರ್ ಕೊಬ್ಬು ಕರಗಿಸೋದು ಅಂದ್ರೆ ನನಗೆ ಸಖತ್ ಇಷ್ಟ.